ನಾವು ತಿನ್ನುವ ಊಟನೇ ನಮ್ಮ ಆರೋಗ್ಯಕ್ಕೆ ವಿಷ ಆಗ್ತಿದೆಯಾ? ಹೇಗೆ ನಮ್ಮ ಹೊಲಗಳಿಂದ ಬಂದ ಆರೋಗ್ಯಕರ ಬೆಳೆ ಇವತ್ತು ನಮ್ಮನ್ನೇ ಒಂದು ದೊಡ್ಡ ಆರೋಗ್ಯದ ಬಿಕ್ಕಟ್ಟಿಗೆ ತಂದು ನಿಲ್ಲಿಸಿದೆ? ಬನ್ನಿ, ಭಾರತೀಯ ಕೃಷಿಯ ಈ ಕಥೆಯನ್ನ ನೋಡೋಣ. ಸರಿ, ಈ ಇಡೀ ಕಥೆಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ನೋಡಬೇಕು. ಅಂದ್ರೆ ನಮ್ಮೆಲ್ಲರ ಆರೋಗ್ಯ ಈಗ ಹೇಗಿದೆ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಅಜ್ಜಾಜ್ಜಿ ಕಾಲದಲ್ಲಿ ಎಷ್ಟು ಜನರಿಗೆ ಕ್ಯಾನ್ಸರ್ ಅಥವಾ ಶುಗರ್ ಇತ್ತು ಅಂತ ಕೇಳಿದ್ರೆ ಬಹುಶಃ ಉತ್ತರ ತುಂಬಾನೇ ಕಡಿಮೆ, ಅಥವಾ ಕೆಲವೊಂದು ಕಡೆ ಇರ್ಲೇ ಇಲ್ಲ ಅನ್ಬೋದು. ಆದ್ರೆ ಇವತ್ತು ಪರಿಸ್ಥಿತಿ ಪೂರ್ತಿ ಉಲ್ಟಾ ಅಲ್ವಾ? ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಯಾರಾದರೂ ಒಬ್ರು ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಿದ್ದಾರೆ. ಇದು ನಮ್ಮ ಕಣ್ಮುಂದೆ ಇರೋ ಕಹಿ ಸತ್ಯ. ಹಾಗಾದ್ರೆ ಹೀಗಾಗಿದ್ದಾದ್ರೂ ಯಾಕೆ? ನಮ್ಮ ಆರೋಗ್ಯ ಸ್ಥಿತಿ ಇಷ್ಟೊಂದು ಹಾಳಾಗೋಕೆ ಕಾರಣವಾದ್ರೂ ಏನು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಉತ್ತರ ಸಿಗಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ನಮ್ಮ ಹಳೆಯ ಕೃಷಿ ಪದ್ಧತಿ ಹೇಗಿತ್ತು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಸುಮಾರು 10,000 ವರ್ಷ ಭಾರತದ ಕೃಷಿ ನಿಂತಿದ್ದೇ ತುಂಬಾನೇ ಸರಳ ನೈಸರ್ಗಿಕ ವಸ್ತುಗಳ ಮೇಲೆ. ಅಂದ್ರೆ ನಮ್ಮದೇ ದೇಶೀಯ ಬೀಜಗಳು, ನಮ್ಮದೇ ನಾಟಿ ಹಸುಗಳು, ಅವುಗಳ ಸಗಣಿ, ಗೋಮೂತ್ರ, ಪಿನ್ನೆ ಬೆಳೆದುಳಿದಿದ್ದ ಕಸಕಡ್ಡಿ ಮತ್ತೆ ಹಸಿರೆಲೆ ಗೊಬ್ಬರ, ಇಷ್ಟೇ. ಇವುಗಳೇ ನಮ್ಮ ಕೃಷಿಯ ಅಡಿಪಾಯ ಆಗಿತ್ತು. ಈ ನ್ಯಾಚುರಲ್ ಸಿಸ್ಟಮ್ನಿಂದ ಸಿಕ್ಕಿದ ಫಲಿತಾಂಶ ಇದೆಯಲ್ಲ, ಅದು ಅದ್ಭುತವಾಗಿತ್ತು. ಮಣ್ಣು ಜೀವಂತವಾಗಿತ್ತು, ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಶುದ್ಧವಾಗಿತ್ತು, ನಾವು ತಿನ್ನೋ ಊಟದಲ್ಲಿ ಪೌಷ್ಟಿಕಾಂಶ ತುಂಬಿತ್ತು. ಹಾಗಾಗಿ ಜನ ಕೂಡ ಆರೋಗ್ಯವಾಗಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತರು ಯಾರತ್ರನೂ ಸಾಲ ಮಾಡದೆ ಸ್ವಾಭಿಮಾನದಿಂದ ಬದುಕ್ತಿದ್ರು. ಆತ್ಮಹತ್ಯೆ ಅನ್ನೋ ಮಾತೆಲ್ಲ ಆಗ ಇಲ್ಲೇ ಇಲ್ಲ. ಎಲ್ಲ ಹೀಗೆ ಚೆನ್ನಾಗೇ ನಡೀತಿತ್ತು. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂತು. ಅದೇ ಹಸಿರು ಕ್ರಾಂತಿಯ ಆಗಮನ. 1960ರ ಸಮಯದಲ್ಲಿ ಭಾರತಕ್ಕೆ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ಎಂಟ್ರಿ ಕೊಡ್ತು. ಅದರ ಉದ್ದೇಶ ಒಳ್ಳೆದೇ ಇತ್ತು. ಏನಪ್ಪಾ ಅಂದ್ರೆ ದೇಶದಲ್ಲಿ ಆಹಾರ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಅನ್ನೋದು. ಆದರೆ ಈ ಗುರಿ ಮುಟ್ಟೋಕೆ ಬಳಸಿದ ದಾರಿನೇ ಬೇರೆ ಇತ್ತು. ಅದುವರೆಗೂ ಇಲ್ಲದ ಹೊಸ ವಸ್ತುಗಳು ನಮ್ಮ ಕೃಷಿಗೆ ಕಾಲಿಟ್ಟವು. ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು, ಕೀಟನಾಶಕಗಳು ಮತ್ತೆ ಮಣ್ಣಿನ ನೀರನ್ನೇ ಬತ್ಸೋಷ್ಟು ಭಾರಿ ನೀರಾವರಿ ಪದ್ಧತಿಗಳು. ಅಯ್ಯೋ, ಶುರುವಲ್ಲಂತೂ ಬೆಳೆ ದುಪ್ಪಟ್ಟಾಯ್ತು. ರೈತರಿಗೂ ಖುಷಿ, ದೇಶಕ್ಕೂ ಖುಷಿ. ಆದರೆ ಇದು ಒಂದು ಸ್ಲೋ ಪಾಯ್ಸನ್ ಅನ್ನೋದು ಮಾತ್ರ ಆಗ್ಲೇ ಯಾರಿಗೂ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಈ ಹೊಸ ಪದ್ಧತಿ ನಿಧಾನವಾಗಿ ಒಂದು ಚಟ, ಒಂದು ಅಡಿಕ್ಷನ್ ಆಗಿ ಹೇಗೆ ಬದಲಾಯಿತು, ಅದರ ಪರಿಣಾಮಗಳೇನಾಯ್ತು, ಅದನ್ನ ಈಗ ನೋಡೋಣ. ನೋಡಿ, ಈ ಕೆಮಿಕಲ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಮಾರೋಕೆ ಒಂದು ಪಕ್ಕಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಳಸಿದ್ವು. ಮೊದಲು ರೈತರಿಗೆ ಫ್ರೀ ಸ್ಯಾಂಪಲ್ಸ್ ಕೊಟ್ರು. ಆಮೇಲೆ ಟಿವಿಯಲ್ಲಿ, ಪೇಪರಲ್ಲಿ ಆಕರ್ಷಕ ಜಾಹೀರಾತುಗಳನ್ನ ಕೊಟ್ರು. ಅಷ್ಟೇ ಅಲ್ಲ, ರೈತರಿಗೆ ಟ್ರೈನಿಂಗ್ ಕೊಟ್ಟು ಗವರ್ಮೆಂಟ್ ಸಬ್ಸಿಡಿಗಳನ್ನು ಉಪಯೋಗಿಸ್ಕೊಂಡು ಇದು ಇಲ್ಲದೆ ವ್ಯವಸಾಯ ಮಾಡೋಕೆ ಆಗಲ್ಲ ಅನ್ನೋ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ರು. ಈ ಎರಡೂ ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ನಮ್ಮ ನೈಸರ್ಗಿಕ ಪದ್ಧತಿಯಲ್ಲಿ ಮಣ್ಣು ಜೀವಂತವಾಗಿತ್ತು, ರೈತ ಯಾರ ಮೇಲೂ ಅವಲಂಬಿತನಾಗಿರಲಿಲ್ಲ, ಸ್ವಾವಲಂಬಿಯಾಗಿದ್ದ. ಆದರೆ ಈ ರಾಸಾಯನಿಕ ವ್ಯವಸ್ಥೆಯಲ್ಲಿ ಏನಾಯ್ತು? ಮಣ್ಣು ಸತ್ವ ಕಳ್ಕೊಂಡು ದುರ್ಬಲವಾಯಿತು. ರೈತ ಬೀಜಕ್ಕೆ, ಗೊಬ್ಬರಕ್ಕೆ ಅಂತ ಕಂಪನಿಗಳ ಮೇಲೆ ಡಿಪೆಂಡ್ ಆಗೋ ಹಾಗಾಯ್ತು. ಸಾಲದ ಸುಳಿಗೆ ಸಿಕ್ಕಿ ಹಾಕ್ಕೊಂಡ. ನಮ್ಮದೇ ಆದ ದೇಶಿ ಬೀಜಗಳ ಸಂತತಿಯೇ ಕಳೆದೋಯ್ತು. ಒಂದು ನಿಮಿಷ, ಇಷ್ಟೆಲ್ಲ ನಷ್ಟ ಆಗ್ತಿದೆ ಅಂತ ಗೊತ್ತಾದ್ರೂ ರೈತರು ಯಾಕೆ ಇದಕ್ಕೆ ಅಡಿಕ್ಟ್ ಆದ್ರು? ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಯಾಕಂದ್ರೆ ಉತ್ತರ ತುಂಬಾ ಸಿಂಪಲ್. ಶಾರ್ಟ್ ಟರ್ಮ್ ಗೇನ್ಸ್ ಅಂದ್ರೆ ತಕ್ಷಣಕ್ಕೆ ಸಿಗೋ ಲಾಭ. ಈ ರಾಸಾಯನಿಕಗಳನ್ನ ಹಾಕಿದ ತಕ್ಷಣ ರಿಸಲ್ಟ್ ಸಿಕ್ತಿತ್ತು, ಬೆಳೆ ಫಾಸ್ಟಾಗಿ ಬೆಳೀತಿತ್ತು, ಉತ್ಪಾದನೆ ಜಾಸ್ತಿ ಆಗ್ತಿತ್ತು, ಕೈಗೆ ಬೇಗ ದುಡ್ಡು ಬರ್ತಿತ್ತು. ಈ ಆಸೆಗೆ ಯಾರ್ತಾನೆ ಮರುಳಾಗಲ್ಲ ಹೇಳಿ? ಆದ್ರೆ ವಾಸ್ತವದಲ್ಲಿ ಇದು ಡ್ರಗ್ಸ್ ಇದ್ದ ಹಾಗೆ. ಈ ಅಡಿಕ್ಷನ್ ಸೈಕಲ್ ನೋಡಿ, ಶುರುವಲ್ಲಿ ತುಂಬಾನೇ ಲಾಭ, ತುಂಬಾನೇ ಉತ್ಸಾಹ. ಆಮೇಲೆ ಅದಿಲ್ದೆ ಬೆಳೆ ತೆಗಿಯಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ಡಿಪೆಂಡೆನ್ಸಿ ಅಂದ್ರೆ ವ್ಯಸನ ಶುರುವಾಗುತ್ತೆ. ಕೊನೆಗೆ ಏನಾಗತ್ತೆ? ಮಣ್ಣು ಹಾಳು, ರೈತನ ಬದುಕು ಕೂಡ ಹಾಳು. ಸರಿ, ಹಾಗಾದ್ರೆ ಈ ವಿಷದ ಚಕ್ರದಿಂದ ಹೊರಗೆ ಬರೋಕೆ ದಾರಿನೇ ಇಲ್ವಾ? ಖಂಡಿತ ಇದೆ. ಆ ದಾರಿಯೇ ಮರಳಿ ಮಣ್ಣಿಗೆ. ಇಷ್ಟೆಲ್ಲ ವರ್ಷ ನಾವು ಕಟ್ಟಿದ ಈ ರಾಸಾಯನಿಕ ಕೃಷಿಯ ಅಂತಿಮ ಬೆಲೆ ಏನು ಗೊತ್ತಾ? ಅದೇ ಸಾರ್ವಜನಿಕ ಆರೋಗ್ಯದ ಬಿಕ್ಕಟ್ಟು. ನಾವು ಈ ವಿಶ್ಲೇಷಣೆ ಶುರು ಮಾಡಿದಾಗ ಕೇಳಿದ್ವಲ್ಲ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲಿದೆ. ದಿನೇ ದಿನೇ ಹೆಚ್ಚಾಗ್ತಿರೋ ಕ್ಯಾನ್ಸರ್, ಮನೆ ಮನೆ ಮಾತಾಗಿರೋ ಶುಗರ್, ಬಿಪಿ, ಅಷ್ಟೇ ಯಾಕೆ ಚಿಕ್ಕ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ತಿರೋ ವಿಚಿತ್ರ ಕಾಯಿಲೆಗಳು, ಇದೆಲ್ಲದರ ಮೂಲ ಇರೋದು ನಾವು ತಿನ್ನೋ ವಿಷಕಾರಿ ಆಹಾರ ಮತ್ತು ಕುಡಿಯೋ ಕಲುಷಿತ ನೀರಿನಲ್ಲಿ.
ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಇರೋದು, ಅದು ಮತ್ತೆ ನಮ್ಮ ನೈಸರ್ಗಿಕ ಕೃಷಿಗೆ ವಾಪಸ್ ಹೋಗೋದು. ಯಾಕಂದ್ರೆ ಇದು ಬರೀ ಮಣ್ಣನ್ನ ಉಳಿಸಲ್ಲ, ನಮ್ಮ ನೀರನ್ನ ಉಳಿಸುತ್ತೆ, ನಮ್ಮೆಲ್ಲರ ಆರೋಗ್ಯವನ್ನ ಉಳಿಸುತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರೈತನನ್ನ ಉಳಿಸುತ್ತೆ. ಕೊನೆಯದಾಗಿ ಒಂದು ಮಾತನ್ನ ಎಲ್ಲರೂ ನೆನ್ಪಿಡ್ಬೇಕು, ಇದು ಬರೀ ವ್ಯವಸಾಯದ ಪದ್ಧತಿಯನ್ನ ಬದಲಾಯಿಸೋ ವಿಷಯ ಅಲ್ಲ, ಇದು ನಮ್ಮ ಮುಂದಿನ ಪೀಳಿಗೆಯ ಜೀವನ ರಕ್ಷಿಸ್ಕೊಳ್ಳೋ ವಿಷಯ.